ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತ ಇಂಡಿಗೋ ಕಂಪ್ನಿ ಇಂಟರ್ಗ್ಲೋಬ್ ಏವಿಯೇಷನ್, ಇದು ಏವಿಯೇಷನ್ ಕಂಪ್ನಿ. ಈ ಕಂಪ್ನಿ ಎಲ್ಲಿ ಬಿದ್ದರೆ ತಗೋಬೇಕು, ಎಷ್ಟು ಪರ್ಸೆಂಟ್ ಹೋಗೋ ಚಾನ್ಸಸ್ ಇದೆ ಅಂತ ನೀಟಾಗಿ ಹೇಳ್ಕೊಡ್ತೀನಿ, ಓಕೆನಾ. ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿ ಇಂಟರ್ಗ್ಲೋಬ್ ಏವಿಯೇಷನ್, ಒಳ್ಳೆ ಚೆನ್ನಾಗಿದೆ. ಈ ಕಂಪ್ನಿನ ಎಲ್ಲಿ ತಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಇದ್ರದ್ದು ಫಂಡಮೆಂಟಲ್ ಚೆಕ್ ಮಾಡ್ತಾ ಇದ್ರೆ ನಾನು ಜಾಸ್ತಿ ಅಂತ ತೋರಿಸಲ್ಲ, ಸ್ಕ್ರೀನರಲ್ಲಿ ಹೋಗಿ ಅದ್ರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಅಷ್ಟೇ ತೋರಿಸ್ತೀನಿ, ಸರಿನಾ. ಇಂಟರ್ಗ್ಲೋಬ್ ಏವಿಯೇಷನ್ 1,74,000 ಕೋಟಿ ಇದೆ. ಅಂಡ್ ಪಿ ಆರ್ ಸಿ ಬಂದ್ರೆ ಏರ್ಲೈನ್ ಕಂಪ್ನಿ, ಇದರಲ್ಲಿ ಮೊದಲನೇ ಕಂಪ್ನಿನೇ ಇದೆ, ಸ್ಟ್ರಾಂಗ್ ಕಂಪ್ನಿ, ಲಾರ್ಜ್ ಕ್ಯಾಪ್ ಕಂಪ್ನಿ. ಇನ್ನು ಉಳಿದಿರೋದು ಸ್ಪೈಸ್ ಜೆಟ್, ಎಷ್ಟು ಸಾವಿರ ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್ ನೋಡಿ, 1,800 ಕೋಟಿ. ಬೇಡ ನಮಗೆ ಸ್ಪೈಸ್ ಜೆಟ್ ಇವೆಲ್ಲ ಸಣ್ಣ ಪುಟ್ಟ ಕಂಪ್ನಿಗಳು, ದೊಡ್ಡ ಕಂಪ್ನಿ ಒಂದೇ ಸಾಕು ಏರ್ಲೈನ್ ಇಂಡಸ್ಟ್ರಿಯಲ್ಲಿ. ಇಂಟರ್ಗ್ಲೋಬ್ ಏವಿಯೇಷನ್ ತುಂಬಾನೇ ಚೆನ್ನಾಗಿದೆ ಕಂಪ್ನಿ. ಮಾರ್ಕೆಟ್ ಕ್ಯಾಪ್ 1,74,000 ಕೋಟಿ ಇದೆ. ಇದನ್ನೆಲ್ಲ ಜಾಸ್ತಿ ಓದ್ಕೊಳ್ಳಿ, ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ, ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಇದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಏನೋ ತೋರಿಸಿಲ್ಲ ನಿಮಗೆ. ಒಳ್ಳೆ ಬಾಟಮ್ ಅಲ್ಲಿ ಇದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ ಆಲ್ ಟೈಮ್ ಐ ಇಂದ? 36% ಬಿದ್ದಿದೆ. ಒಳ್ಳೆ ಬಾಟಮ್ ಅಲ್ಲೇ ಇದೆ ಕಂಪ್ನಿ, ಒಳ್ಳೆ ಚೆನ್ನಾಗಿರೋ ಕಂಪ್ನಿ. ಅಕಸ್ಮಾತ್ ಇಲ್ಲಿಂದ ಮೇಲೆ ಹೋದ್ರೆ ಇಲ್ಲಿವರೆಗೂ ಹೋಗ್ಬೋದು. ಈ ಪಾಯಿಂಟ್ ಇಂದ ಒಂದು 25ರಿಂದ 30% ಹೋಗೋ ಚಾನ್ಸಸ್ ಇದೆ. ಇವತ್ತೇ ಹೋಗುತ್ತಾ, ನಾಳೆನೇ ಹೋಗುತ್ತಾ? ಇಲ್ಲ, ಮಿನಿಮಮ್ ಅಂದ್ರೂ ಕೂಡ 3ರಿಂದ 4 ತಿಂಗಳು ಬಿಡಬೇಕು. ಅಕಸ್ಮಾತ್ ಕೆಳಗೆ ಬಿದ್ರೆ ಇಲ್ಲಿಂದ ಎಷ್ಟು ಪರ್ಸೆಂಟ್ ಬೀಳೋ ಚಾನ್ಸಸ್ ಇದೆ? ಒಂದು 30% ಬೀಳೋ ಚಾನ್ಸಸ್ ಇದೆ ನೋಡಿ, ನೆಕ್ಸ್ಟ್ ಡಿಮ್ಯಾಂಡ್ ಝೋನಿಗೆ. ಅಂಡ್ ಇದು ಒಳ್ಳೆ ಬಿಗ್ ಡಿಮ್ಯಾಂಡ್ ಝೋನು, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಚೆನ್ನಾಗಿದೆ ಕಂಪ್ನಿ. ಅಂಡ್ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕೆಟ್ ಬಿದ್ದ ತಕ್ಷಣ ಇನ್ನೂ ಬಾಟಮ್ ಬೀಳುತ್ತೆ ಅಂತ ಕಾಯಕ್ ಹೋಗ್ಬೇಡಿ. ಒಂದು ರೇಂಜಿಗೆ ಒಂದು 20% ಬಿತ್ತ ಮಾರ್ಕೆಟು, ಬೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಮೌಂಟ್ ಬೈ ಮಾಡ್ಕೋಬೇಕು, ಎಂಟೈರ್ ಅಮೌಂಟ್ ಆಗಕ್ಕೆ ಹೋಗ್ಬಾರ್ದು. ಯಾರ ಕೈಲೂ ಕೂಡ ಬಾಟಮ್ ಯಾವುದು ಟಾಪ್ ಯಾವುದು ಅಂತ ಕಂಡಿಡಿಯಕ್ಕಾಗಲ್ಲ. ಹಾಗಾಗಿ ಬಾಟಮ್ ಬಿದ್ದ ತಕ್ಷಣ ಒಂದು ಸ್ವಲ್ಪ ತಗೋಬೇಕು. ಇದು ನಾಳೆನೇ ಹೋಗುತ್ತಾ? ಇಲ್ಲ, ಇನ್ನು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲೆ ಹೋಗ್ಬೋದು. ಇನ್ನೊಂದು 5 ತಿಂಗಳಿಗೆ ಹೋಗ್ಲಿ ಬಿಡಿ, ಇನ್ನೊಂದು ವರ್ಷಕ್ಕೆ ಹೋಗ್ಲಿ ಬಿಡಿ, 30% ರಿಟರ್ನ್ ಸಿಕ್ಕಿದೆ. ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂತ ಹೇಳಿದ್ರೆ, ವರ್ಷಕ್ಕೆ 25ರಿಂದ 30% ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತ ಥಿಂಕ್ ಮಾಡ್ತಾನೆ. ಗ್ಯಾಮ್ಲರ್ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂದ್ರೆ, ದಿನಕ್ಕೆ 10% ಬಂದರೂ ಕೂಡ ನನಗೆ ಕಮ್ಮಿ ಅಂತ ಥಿಂಕ್ ಮಾಡ್ತಾನೆ, ಸರಿನಾ. ಆ ರೀತಿ ಥಿಂಕ್ ಮಾಡಕ್ ಹೋಗ್ಬಾರ್ದು, ಗ್ಯಾಮ್ಲರ್ ರೀತಿ. ಬಿಸ್ನೆಸ್ ಮ್ಯಾನ್ ರೀತಿ ಥಿಂಕ್ ಮಾಡಿ. ಇಂಡಿಗೋ ಬೆಸ್ಟ್ ಕಂಪ್ನಿ, ಒಳ್ಳೆ ಕಂಪ್ನಿ, ಬಾಟಮ್ ಅಲ್ಲಿ ಬಿದ್ದಿದೆ, ತಗೊಳ್ಳಿ. ಒಂದ್ ಸ್ವಲ್ಪ ಮೇಲೆ ಹೋದ ತಕ್ಷಣ ಸೆಲ್ ಮಾಡ್ಕೊಳ್ಳಿ. ಮಿನಿಮಮ್ ಎಷ್ಟು ಪರ್ಸೆಂಟ್ ಹೋದ್ರೆ ಸೆಲ್ ಮಾಡಬೇಕು? ಒಂದು 15ರಿಂದ 20% ಹೋದ ಸೆಲ್ ಮಾಡಿ. ಅಕಸ್ಮಾತ್ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಇತ್ತಾ ಮೇಲೆ ಹೋಗುತ್ತೆ ಅಂತ, ಇಟ್ಕೊಳ್ಳಿ. ಇನ್ನೊಂದು 3-4 ತಿಂಗಳು ಇಟ್ಕೊಳ್ಳಿ, ಇನ್ನೊಂದು ವರ್ಷ ಇಟ್ಕೊಳ್ಳಿ. ಒಳ್ಳೆ ಕಂಪ್ನಿ. ಈ ವೀಕ್ ತುಂಬಾ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಫಾರ್ಮ್ ಆಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಪ್ನಿ ಇಂಡಿಗೋ. ಅಂಡ್ ನಾನು ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಬೈ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ತಗೋಬೇಕು. ಇಲ್ಲಿಂದ ಮೇಲೆ